ಒಂದು ಶಾಸಕರು ಡೆಲ್ಲಿ ಹೋಗುವಂತ ಅಧಿಕಾರ ಅವರೆಲ್ಲರಿಗೂ ಇದೆ. ಅವ್ರು ಯಾವ ಕಾರಣಕ್ಕೆ ಹೋಗಿದ್ದಾರೆ ಏನು ಅನ್ನೋದನ್ನ ಅವ್ರು ಹೇಳ್ಬೇಕಾಗ್ತದೆ. ಇದೀಗ ನಾನು ನೋಡ್ತಾ ಇದ್ದೆ ಡಿ ಕೆ ಶಿವಕುಮಾರ್ ಅವ್ರು ಹೇಳ್ತಾ ಇದ್ರು ಶಾಸಕರು ತಾವು ಸಚಿವರಾಗಬೇಕು ಅಂತ ಒಂದು ದೃಷ್ಟಿಯಿಂದ ಹೋಗಿದ್ದಾರೆ ಅಂತೇಳಿ ಈಗ ಒಂದು ಸ್ಪಷ್ಟನೆಯನ್ನು ಕೊಡ್ತಾ ಇದ್ರು. ಅವರೊಂದು ಹೇಳಿಕೆಯನ್ನು ಕೊಡ್ತಾ ಇದ್ರು. ಒಂದು ಹೇಳ್ತೇನೆ, ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಇಸ್ ಸುಪ್ರೀಂ. ಹೈಕಮಾಂಡ್ ಅಂತಿಮ. ಅದು ಹೈಕಮಾಂಡ್ ಏನು ಕಾಲಕ್ಕೆ ನಿರ್ಧಾರ ಮಾಡ್ತದೆ ಅದೆಲ್ಲವನ್ನ ಎಲ್ಲರೂ ರೈಟ್ ಫ್ರಮ್ ಸಿದ್ದರಾಮಯ್ಯ ಸಾಹೇಬ್ ಹಿಡ್ಕೊಂಡು ಮುಖ್ಯಮಂತ್ರಿ ಹಿಡ್ಕೊಂಡು ಉಪಮುಖ್ಯಮಂತ್ರಿ ಹಿಡ್ಕೊಂಡು ಎಲ್ಲಾ ಸಚಿವರು ಶಾಸಕರು ಎಲ್ಲರೂ ಕೂಡ ಹೈಕಮಾಂಡ್ ಏನ್ ಹೇಳ್ತದೆ ಅದನ್ನ ಕೇಳುವಂತದ್ದು. ಈಗ ಅದೇನೇ ಇರ್ಬೋದು. ನಮ್ಮಲ್ಲಿ ಏನಿದೆಲ್ಲ ಯಾವುದೇ ನಿರ್ಧಾರಗಳಾಗ್ಲಿ ಏನೇ ನಿರ್ಧಾರಗಳಾಗ್ಲಿ ಇವೆಲ್ಲವೂ ಕೂಡ ಹೈಕಮಾಂಡ್ ನಿರ್ಧಾರ ತಗೋತಾರೆ. ಮತ್ತು ಸಿದ್ದರಾಮಯ್ಯನವರು ಕೂಡ ಹೇಳಿದಾರ ಹೈಕಮಾಂಡ್ ಇಸ್ ಸುಪ್ರೀಂ. ಹೈಕಮಾಂಡ್ ಏನ ನಿರ್ಧಾರ ತಗೋದ ಎಲ್ಲರೂ ಇವತ್ತು ಚಾಚು ತಪ್ಪದೆ ತೆರೆಬಾಗಿ ಒಪ್ಕೊಳ್ಳುವಂತದ್ದು ನಮ್ಮ ಪಕ್ಷದಲ್ಲಿರುವಂತ ರೂಢಿ. ಸಿಎಂ ಅವರು ಇನ್ನೊಂದು ಮಾತು ಹೇಳಿದ್ರು ಸರ್, ನಾನೇ ಸಿಎಂ ಆಗಿರ್ತೀನಿ ಈ ವರ್ಷ ಆಯ್ಕೆ ಮಾಡ್ಕೊಟ್ಟೆ, ಬಜೆಟ್ ಕೂಡ ನಾನೇ ಮಾಡ್ತೀನಿ. ಮತ್ತೆ ಸಿಎಂ ಅವ್ರು ಹೇಳಿದ್ರೆ ಆಯ್ತಲ್ಲ, ಮತ್ತೆ ಸರ್ ಅದಕ್ಕೇನು ಕೇಳಿದ್ರು, ಅದಕ್ಕೇನು ಕೇಳ್ತಾರೆ ಪ್ರಶ್ನೆ ಕೇಳ್ತಾರೆ ಸರ್. ಮುಖ್ಯಮಂತ್ರಿ ಹೇಳಿದಾರಲ್ಲ ಮತ್ತೆ ಸರ್. ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಹೇಳ್ತಾರೆ ನಾನೇ ಸಿಎಂ ಆಗ್ತೀನಿ ಮುಂದುವರಿತೀನಿ ಅಂತ ಹೇಳಿ, ಆದ್ರೂ ಕೂಡ ಏನು ಅಂತಂದ್ರೆ ರಾಜಕೀಯ ಚಟುವಟಿಕೆಗಳು ಇದುವರೆಗೂ ಡೆಲ್ಲಿ ಈಗ ಆಲ್ರೆಡಿ ಹೋಗಿದೆ, ಅಲ್ಲಿ ಕಡಿಮೆ ಆಗಿಲ್ಲ. ಪ್ರತಿನಿತ್ಯ ಏನು ಅಂತಂದ್ರೆ ಡಿಸಿಎಂ ಅವರು ಕೂಡ ಅಲ್ಲಿಗೆ ಹೋಗೋದು, ಡೆಲ್ಲಿಗೆ ಹೋಗೋದು. ಪಕ್ಷದ ಅಧ್ಯಕ್ಷ ಅದಾರ್ರಿ. ಜೊತೆಗೆ ಸಿಎಂ ಅವ್ರು ಹೇಳಿದಾರಲ್ಲ 5 ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ, ಇವತ್ತು ಮುಂದಿನ ಬಜೆಟ್ ನಾನೇ ಮಂಡನೆ ಮಾಡ್ತೀವಿ ಅಂತ ಹೇಳಿದಾರೆ. ಮತ್ತು ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿಗೂ ಅವರು ಕೆಪಿಸಿಸಿ ಅಧ್ಯಕ್ಷರು, ಅವರು ಪ್ರತಿಯೊಂದು ವಿಚಾರದಲ್ಲಿ ಕೂಡ ಅವ್ರು ಡೆಲ್ಲಿಗೆ ಹೋಗ್ಬೇಕಾಗ್ತದೆ, ಅದಕ್ಕೂ ಹೋಗ್ಬೇಕಾಗ್ತದೆ. ಬೇರೆ ಬೇರೆ ಅನೇಕ ವಿಚಾರ ತಮ್ಮ ವ್ಯಾಪಾರ ಸಲುವಾಗಿ ಹೋಗ್ಬೇಕಾಗ್ತದೆ. ಅನೇಕ ಸಲ 108 ಕೇಸ್ಗಳು ಅವ್ರ ಮೇಲೆ ಹಾಕಿದ್ದಾರೆ, ಅದಕ್ಕೂ ಅವ್ರು ಹೋಗ್ಬೇಕಾಗ್ತದೆ ವಕೀಲರ ಹತ್ರ. ಅದು ಹೀಗೆ ಇದೆ. ಪಕ್ಷದ ಅಧ್ಯಕ್ಷರಾಗಿ ಡೆಲ್ಲಿಗೆ ಹೋಗುವಂತದ್ದು ಮಾಡಂತೀರಾ? ಡಿ ಕೆ ಸುರೇಶ್ ಅವರು ಹೇಳ್ತಾರೆ ಸಿಎಂ ಸಿದ್ದರಾಮಯ್ಯನವರು ಏನ್ ಮಾತು ನಡೆಸಿಕೊಡ್ತಾರೆ, ಅದು ಏನ್ ಮಾತು ಕೊಟ್ಟಿದ್ದಾರೆ ಬಿಟ್ಟಿದ್ದಾರೆ ಅದು ಡಿ ಕೆ ಸುರೇಶ್ ಅವ್ರಿಗೆ ಗೊತ್ತು. ಅವ್ರು ಯಾವ ಅರ್ಥದಲ್ಲಿ ಹೇಳಿದಾರೆ, ಏನ್ ಹೇಳಿದಾರೆ ಅದನ್ನ. ಅದೇನೇ ಇದ್ರೂ ಕೂಡ ನಮ್ಮ ಪಕ್ಷದಲ್ಲಿ ಇವತ್ತು ದಿವಸ ಹೈಕಮಾಂಡ್ ಇಸ್ ಸುಪ್ರೀಂ. ಹೈಕಮಾಂಡ್ ಇಸ್ ಸುಪ್ರೀಂ ಫಾರ್ ಎವ್ರಿ ಒನ್. ಮತ್ತೆ ಈ ಎಲ್ಲಾ ವಿಚಾರಗಳಲ್ಲಿ ನಾವೇನು ಮಾತಾಡಿದ್ರು ಪ್ರಯೋಜನ ಇಲ್ಲ. ಈ ಎಲ್ಲಾ ವಿಚಾರಗಳಲ್ಲಿ ಇವತ್ತು ದಿವಸ ಹೈಕಮಾಂಡ್ ನಿರ್ಧಾರ ತಗೋತದೆ. ಈಗ ಸಚಿವರು ಹೇಳಿದ್ರು ಶಿವಾನಂದ ಪಾಟ್ರು ನಾನು ಇವ್ರನ್ನ ಬಿಟ್ಟಾಗಕ್ಕೆ ಹೋಗಿನಿ ಅಂತ ಹೇಳಿದ್ರು. ಯಾರನ್ನ? ಪ್ರಹ್ಲಾದ್ ಜೋಶಿ ಕನ್ಸ್ಯೂಮರ್ ಅಫೇರ್ಸ್ ಮಿನಿಸ್ಟರ್ ಬಿಟ್ಟಾಗ ಹೋಗಿನಿ ಅಂತ ಹೇಳಿದ್ರು. ಮತ್ತೆ ಸರ್ ಶಾಸಕರು ಸಚಿವ ಸ್ಥಾನಕ್ಕೆ ಹೋಗಿದ್ದಾರೆ. ಹೌದು ಸರ್, ಸಚಿವರು ಅದೇ ಹೇಳಿದ್ರಲ್ಲ, ಅವ್ರು ಸ್ಪಷ್ಟೀಕರಣ ಕೊಟ್ಟಿದ್ದಾರಲ್ಲ. ಶಿವಾನಂದ ಪಾಟ್ರು ಸ್ಪಷ್ಟೀಕರಣ ನೋಡ್ತೇವೆ. ನಿನ್ನೆ ನಾನು ರಾತ್ರಿ ದಿಲ್ಲಿಗೆ ಹೋಗಿದ್ದು, ನನ್ನ ಕನ್ಸ್ಯೂಮರ್ ಅಫೇರ್ಸ್ ಮಿನಿಸ್ಟರ್ ಹತ್ರ ಹೋಗ್ತಾ ಇದ್ರು. ಪ್ರಹ್ಲಾದ್ ಜೋಶಿ ಅವರು ಕನ್ಸ್ಯೂಮರ್ ಅಫೇರ್ಸ್ ಮಿನಿಸ್ಟರ್, ಅವ್ರ ಕಡೆ ಒಂದೇನೋ ನಾನು ಪತ್ರ ಕೊಡಕ್ ಹೋಗಿದ್ದೀನಿ ಅಂತ ಹೇಳಿದ್ರು. ಅವರು ಡೆಲ್ಲಿಯಲ್ಲೆಲ್ಲ ಬೆಂಗಳೂರಲ್ಲಿ ಭೇಟಿ ಆಗ್ತೀನಿ ಅಂತ ಹೇಳಿದಾರೆ ಅಂತ ಅವ್ರು ಹೇಳಿದ್ರು. ಯಾವ್ದು ಇಲ್ಲ ರೀ, ನಮ್ ಕಾಂಗ್ರೆಸ್ ಪಕ್ಷನಾಗ ಈ ಎಲ್ಲಾ ವಿಚಾರಗಳನ್ನ ಏನೇ ವಿಚಾರಗಳಿದ್ರು ಕೂಡ ಹೈಕಮಾಂಡ್ ಅದನ್ನ ನೋಡ್ತದೆ. ಹೈಕಮಾಂಡ್ ಅದನ್ನೆಲ್ಲವನ್ನು ಕೂಡ ಬಗೆಹರಿಸ್ತದೆ. 2.5 ವರ್ಷ ಏನಾದ್ರು ತೀರ್ಮಾನ ಆಗಿದೆ ವೇದಿಕೆಯಲ್ಲಿ ಡಿ ಕೆ ಶಿವಕುಮಾರ್ ಮಾತಾಡ್ತಾರೆ. ಯಾವಾಗ ಮಾತಾಡಿದಾರೆ ಡಿ ಕೆ ಶಿವಕುಮಾರ್? ಸೂಕ್ಷ್ಮವಾಗಿ ಮಾತಾಡ್ತಾರೆ ಸರ್. ಸೂಕ್ಷ್ಮ ಹೌದು, ಎಲ್ಲರಿಗೂ ಆಸೆ ಇದೆ, ಎಲ್ಲರಿಗೂ ಸಿಎಂ ಆಗೋ ಆಸೆ ಇದೆ, ಎಲ್ಲರಿಗೂ ಮಂತ್ರಿ ಆಗೋ ಆಸೆ ಇದೆ. ತಪ್ಪಿಲ್ಲ, ಸ್ವಾಭಾವಿಕವಾಗಿರ್ತು, ಎಲ್ಲರಿಗೂ ಇರ್ತದೆ. ನಮ್ಮ ಜಿಲ್ಲೆಗೆ ಸೌಭಾಗ್ಯ ಸಿಗ್ಬೋದು, ಅದು ನೋಡೋಣ ಮುಂದೆ.